ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ 8ನೇ ತರಗತಿಯಲ್ಲಿ ಬರುವಂಥ ಸಮಾಜ ವಿಜ್ಞಾನ. ಇದರಲ್ಲಿ ಈ ಒಂದು ಜಿಯೋಗ್ರಫಿ ವಿಭಾಗದಲ್ಲಿ ಬರುವಂಥ ಸಾಗರ ಪ್ರವಾಹಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೋಣ. ಇದು ಯಾಕಂದ್ರೆ ಮುಂದೆ ನೋಟಿಫಿಕೇಶನ್ ಆಗುವಂಥ ಈ ಒಂದು 6 to 8 ಟೀಚರ್ ಎಕ್ಸಾಮ್ ಆಗಿರ್ಬೋದು, ಅಂದರೆ GPSTR ಎಕ್ಸಾಮ್ ಆಗಿರ್ಬೋದು. ಅದರಲ್ಲಿ ಈ ಒಂದು ಡಿಸ್ಕ್ರಿಪ್ಟಿವ್ ಅಲ್ಲಿ ಅಂದರೆ ವಿವರಣಾತ್ಮಕವಾಗಿ ಬರೆಯೋದ್ರಲ್ಲಿ ಕ್ವಶನ್ಸ್ನ ಕೇಳ್ತಾರೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸಾಗರ ಪ್ರವಾಹಗಳ ಬಗ್ಗೆ ತಿಳಿಸ್ಕೊಟ್ಟಿದ್ವಿ. ಮತ್ತೆ ಈ ಒಂದು HSTR ಎಕ್ಸಾಮ್ ಅಂದರೆ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಅಲ್ಲೂ ಸಹ ಏನಾಗುತ್ತೆ ಅಂದರೆ ಹೆಲ್ಪ್ ಆಗುತ್ತೆ. ಮತ್ತೆ ಈ ವರ್ಷದಲ್ಲಿ ನೋಟಿಫಿಕೇಶನ್ ಆಗುವಂತ TET ಎಕ್ಸಾಮ್ಗೂ ಸಹ ಏನಾಗುತ್ತೆ ಅಂದರೆ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಸಾಗರ ಪ್ರವಾಹಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಸ್ನೇಹಿತರೆ, ಸಾಗರ ಪ್ರವಾಹಗಳು ನೋಡಿ, ಈ ಒಂದು ಸಾಗರ ಪ್ರವಾಹ ಅಂದ್ರೆ ಏನು ಅಂತ ಮೊದಲು ನಾವಿಲ್ಲಿ ತಿಳ್ಕೊಬೇಕಾಗಿರ್ತದೆ. ನೋಡಿ, ಈ ಒಂದು ಸಾಗರದ ನೀರು 3 ಪ್ರಮುಖವಾದಂಥ ಚಲನೆಯನ್ನ ಹೊಂದಿರ್ತದೆ. ಅದರಲ್ಲಿ ಅಲೆಗಳಿರ್ತದೆ, ಪ್ರವಾಹಗಳು ಬರ್ತವೆ, ಅದೇ ರೀತಿ ಉಬ್ಬರವಿಳಿತಗಳು ಬರ್ತವೆ. ಈ 3 ಚಲನೆಗಳು ಒಂದು ನಿಶ್ಚಿತ ದಿಕ್ಕಿನಲ್ಲಿ ನಿರಂತರವಾಗಿ ಹರಿಯುವ ಸಾಗರದ ಮೇಲ್ಮೈ ನೀರನ್ನು ಸಾಗರ ಪ್ರವಾಹಗಳು ಅಂತ ಕರೀತಾರೆ. ನೋಡಿ, ಈ ಪ್ರವಾಹಗಳಲ್ಲಿ 2 ವಿಧ ಬರ್ತದೆ. ಅದರಲ್ಲಿ ಮೊದಲನೇದು ಉಷ್ಣ ಸಾಗರ ಪ್ರವಾಹಗಳು, ಅದೇ ರೀತಿ ಶೀತ ಬರ್ತದೆ. ನೋಡಿ, ಈ ಒಂದು ಉಷ್ಣ ಸಾಗರ ಪ್ರವಾಹಗಳು ಯಾವ ರೀತಿ ಚಲಿಸ್ತವಂದ್ರೆ ಈ ಒಂದು ಸಮಭಾಜಕ ವೃತ್ತದಿಂದ, ಅಂದ್ರೆ ಭೂಮಿಯನ್ನು 2 ಭಾಗಗಳಾಗಿ ಡಿವೈಡ್ ಮಾಡಿರುವಂತ ಒಂದು ಅಕ್ಷಾಂಶ ಯಾವ್ದಾಗಿತ್ತಂದ್ರೆ 0 ಡಿಗ್ರಿ ಸಮಭಾಜಕ ವೃತ್ತ ಆಗಿರ್ತದೆ. ಇದರಲ್ಲಿ ಉಷ್ಣ ಸಾಗರ ಪ್ರವಾಹಗಳು ಯಾವ ರೀತಿ ಚಲಿಸ್ತವಂದ್ರೆ ಈ ಒಂದು ಸಮಭಾಜಕ ವೃತ್ತದಿಂದ ಧ್ರುವೀಯ ಪ್ರದೇಶಕ್ಕೆ ಇವು ಚಲಿಸ್ತವೆ. ಅದೇ ರೀತಿ ಎರಡನೇ ಒಂದು ವಿಧ ಶೀತ ಸಾಗರ ಪ್ರವಾಹಗಳು. ಇವು ಈ ಒಂದು ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡೆಗೆ ಏನಾಗ್ತವಂದ್ರೆ ಇವು ಚಲಿಸ್ತಾ ಇರ್ತವೆ. ಉಷ್ಣ ಸಾಗರ ಪ್ರವಾಹಗಳು ಸಮಭಾಜಕ ವೃತ್ತದಿಂದ ಧ್ರುವೀಯ ಪ್ರದೇಶಕ್ಕೆ ಚಲಿಸ್ತವೆ. ಅದೇ ರೀತಿ ಈ ಒಂದು ಶೀತ ಸಾಗರ ಪ್ರವಾಹಗಳು ಧ್ರುವೀಯ ಪ್ರದೇಶದಿಂದ ಇವು ಸಮಭಾಜಕ ವೃತ್ತದ ಕಡೆಗೆ ಏನಾಗ್ತವಂದ್ರೆ ಹರಿತವೆ ಅಥವಾ ಚಲಿಸ್ತವೆ. ಮುಂದೆ ನೋಡ್ರಿ, ಈ ಒಂದು ಸಾಗರ ಪ್ರವಾಹದ ಮೇಲೆ ಪ್ರಭಾವ ಬೀರುವಂತ ಕೆಲವೊಂದು ಅಂಶಗಳನ್ನ ನಾವಿಲ್ಲಿ ನೋಡೋದಾದ್ರೆ ಈ ಒಂದು ನಮ್ಮ ಭೂಮಿಯ ದೈನಂದಿನ ಚಲನೆ ಆಗಿರ್ಬೋದು, ಉಷ್ಣಾಂಶ ಆಗಿರ್ಬೋದು, ಮಾರುತಗಳಾಗಿರ್ಬೋದು, ಲವಣತೆ ಆಗಿರ್ಬೋದು, ಮತ್ತೆ ಭೂಭಾಗಗಳ ಆಕಾರ ಆಗಿರ್ಬೋದು. ಇದನ್ನ ಯಾವ ರೀತಿ ಕ್ವಶನ್ಸ್ ಕೇಳ್ತಾರಂದ್ರೆ ಈ ಒಂದು GPSTR ಅಂದ್ರೆ 6 to 8 ಟೀಚರ್ ಅಲ್ಲಿ ಈ ಒಂದು ಡಿಸ್ಕ್ರಿಪ್ಟಿವ್ ಅಲ್ಲಿ ಬರೆಯೋದಕ್ಕೆ ಏನ್ ಮಾಡ್ತಾರಂದ್ರೆ 2 ಅಂಕಗಳಲ್ಲಿ ಕ್ವಶನ್ಸ್ ನ ಕೇಳ್ತಾರೆ. ಹಾಗಾಗಿ ಇವನ್ನ ನೋಡ್ಕೋಬೇಕಾಗಿರ್ತದೆ. ನೋಡಿ ಸ್ನೇಹಿತರೆ, ಮೊದಲು ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುವಂತ ಪ್ರಮುಖವಾದ ಪ್ರವಾಹಗಳ ಬಗ್ಗೆ ನಾವಿಲ್ಲಿ ನೋಡಿದರೆ ಇದರಲ್ಲಿ ಉತ್ತರ ಪೆಸಿಫಿಕ್ ಸಾಗರ ಬರುತ್ತೆ, ಅದೇ ರೀತಿ ಮತ್ತೊಂದು ದಕ್ಷಿಣ ಪೆಸಿಫಿಕ್ ಸಾಗರ ಬರುತ್ತೆ. ಒಟ್ಟಾರೆ ಇದು ಬಂದು ಪೆಸಿಫಿಕ್ ಸಾಗರನೇ ಆಗಿರ್ತದೆ. ಫಸ್ಟ್ ಉತ್ತರ ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುವಂತ ಪ್ರವಾಹಗಳು ಯಾವ್ದಾಗಿರ್ತಾವಂದ್ರೆ ಇದರಲ್ಲಿ 2 ವಿಧ ಬರ್ತದೆ, ಉಷ್ಣ ಸಾಗರ ಅದೇ ರೀತಿ ಶೀತ ಸಾಗರ ಪ್ರವಾಹಗಳು ಬರ್ತದೆ. ಫಸ್ಟ್ ಉಷ್ಣ ಸಾಗರ ಪ್ರವಾಹಗಳು. ಇದರಲ್ಲಿ ಕುರೋಶಿವೋ ಪ್ರಭಾವ ಹಲವಾರು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. KS ಇಂದ ಹಿಡಿದು PC ಎಕ್ಸಾಮ್ ಅಲ್ಲಿ ಸಹ ರಿಪೀಟೆಡ್ ಕ್ವಶನ್ಸ್ ಆಗಿರ್ತದೆ. ನಂತರ ಶೀತ ಸಾಗರ ಪ್ರವಾಹಗಳು ಯಾವ್ದಾಗಿರ್ತದೆ ಅಂದ್ರೆ ಒಯೋಶಿವೋ ಅದೇ ರೀತಿ ಕ್ಯಾಲಿಫೋರ್ನಿಯಾ. ಇವು ಈ ಒಂದು ಉತ್ತರ ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುವಂತ ಪ್ರವಾಹಗಳು ಆಗಿರ್ತವೆ. ಮತ್ತೆ ಅದೇ ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ಇದರಲ್ಲಿ ಉಷ್ಣ ಸಾಗರ ಬರ್ತದೆ, ಅದೇ ರೀತಿ ಶೀತ ಸಾಗರ ಪ್ರವಾಹಗಳು ಬರ್ತದೆ. ಇದರಲ್ಲಿ ಬಹಳ ಮುಖ್ಯವಾದದ್ದು ಉಷ್ಣ ಸಾಗರದಲ್ಲಿ ಆಸ್ಟ್ರೇಲಿಯನ್ ಪ್ರವಾಹ ಪೂ. ಅದೇ ರೀತಿ ಹಲವಾರು ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಕ್ವಶನ್ ನ ಕೇಳಿದ್ದಾರೆ. ಈ ಒಂದು ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುವಂತಹ ಶೀತ ಸಾಗರ ಪ್ರವಾಹಗಳು ನೋಡೋದಾದ್ರೆ ಪೆರು ಅಥವಾ ಅಂಬೋಲ್ಟ್. ನಂತರ ಪಶ್ಚಿಮ ಮಾರುತಗಳ ಪ್ರವಾಹ ಆಗಿರ್ತದೆ. ನಂತರ ನೋಡಿ ಸ್ನೇಹಿತರೆ, ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರುವಂತಹ ಪ್ರವಾಹಗಳ ಬಗ್ಗೆ ನಾವಿಲ್ಲಿ ನೋಡಿದರೆ ಇದರಲ್ಲೂ ಸಹ ಏನಾಗಿದೆ ಅಂದ್ರೆ ಉತ್ತರ ಒಂದು ಅಟ್ಲಾಂಟಿಕ್ ಸಾಗರ ಪ್ರವಾಹಗಳು, ಅದೇ ರೀತಿ ದಕ್ಷಿಣ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳು ಬರ್ತದೆ. ಅದರಲ್ಲಿ ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳು ನೋಡೋದಾದ್ರೆ ಉಷ್ಣ ಸಾಗರ ನೋಡೋದಾದ್ರೆ ಈ ಒಂದು ಗಲ್ಫ್ ಸ್ಟ್ರೀಮ್ ಪ್ರವಾಹ ಹಲವಾರು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಮತ್ತೆ ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹ ನೋಡಿ, ಈ ಒಂದು ಗಲ್ಫ್ ಸ್ಟ್ರೀಮ್ ಪ್ರವಾಹ ಒಂದು ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರುವಂತ ಉಷ್ಣ ಸಾಗರ ಪ್ರವಾಹ ಆಗಿರ್ತದೆ. ನಂತರ ಈ ಒಂದು ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಲ್ಯಾಬ್ರಡಾರ್, ನಾರ್ವೇಜಿಯನ್, ಅದೇ ರೀತಿ ಕ್ಯಾನರಿ ಇವು ಬಂದು ಶೀತ ಸಾಗರ ಪ್ರವಾಹ ಆಗಿರ್ತದೆ. ಮತ್ತೆ ಈ ಒಂದು ದಕ್ಷಿಣ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರುವಂತ ಪ್ರವಾಹಗಳನ್ನ ನೋಡಿದ್ರೆ ಉಷ್ಣ ಸಾಗರ ನೋಡೋದಾದ್ರೆ ಬ್ರೆಜಿಲ್ ಪ್ರವಾಹ, ಅದೇ ರೀತಿ ಶೀತ ಸಾಗರ ನೋಡೋದಾದ್ರೆ ಅಂದ್ರೆ ಶೀತ ಸಾಗರ ಪ್ರವಾಹ ನೋಡಿದರೆ ಪಾಕ್ಲ್ಯಾಂಡ್, ಅದೇ ರೀತಿ ಬೆಂಗೋಲ್ವಾ. ಇದೇನಾಗಿರ್ತದೆ ಅಂದ್ರೆ ಶೀತ ಸಾಗರ ಪ್ರವಾಹಗಳು ಆಗಿರ್ತದೆ ಅಟ್ಲಾಂಟಿಕ್ ಸಾಗರದಲ್ಲಿ. ಒಟ್ಟಾರೆ ಇದು ಬಂದು ಅಟ್ಲಾಂಟಿಕ್ ಸಾಗರ ಆಗಿರ್ತದೆ.
ಮತ್ತೆ ನೋಡಿ, ನಮ್ಮ ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವಂತ ಪ್ರಮುಖವಾದ ಪ್ರವಾಹಗಳ ಬಗ್ಗೆ ನಾವಿಲ್ಲಿ ನೋಡಿದರೆ ನೋಡಿ, ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವಂತ ಪ್ರಮುಖವಾದ ಉಷ್ಣ ಪ್ರವಾಹಗಳನ್ನ ನೋಡೋದಾದ್ರೆ ಮೊಜಾಂಬಿಕ್, ಮಡಗಾಸ್ಕರ್, ಅಗುಲಾಸ್ ಇವೇನಾಗಿರ್ತವೆ ಅಂದ್ರೆ ಉಷ್ಣ ಪ್ರವಾಹಗಳು ಆಗಿರ್ತದೆ. ಅದೇ ರೀತಿ ಮತ್ತೊಂದು ಒಂದು ಶೀತ ಪ್ರವಾಹ ಬರ್ತದೆ, ಅದೇ ಪಶ್ಚಿಮ ಆಸ್ಟ್ರೇಲಿಯಾ ಪ್ರವಾಹ. ಸೊ ಇದು ನಮ್ಮ ಹಿಂದೂ ಮಹಾಸಾಗರದಲ್ಲಿ ಕಂಡು ಬರುವಂತ ಒಂದು ಶೀತ ಸಾಗರಿಕ ಪ್ರವಾಹ ಆಗಿರ್ತದೆ. ನೋಡಿ ಸ್ನೇಹಿತರೆ, ಅಲ್ಲಿ ಈ ಒಂದು ಸಾಗರಗಳಲ್ಲಿ ಡಿವೈಡ್ ಮಾಡಿದ್ರು. ಅಂದ್ರೆ ಉತ್ತರ ಪೆಸಿಫಿಕ್ ಸಾಗರ, ಅದೇ ರೀತಿ ದಕ್ಷಿಣ ಪೆಸಿಫಿಕ್ ಸಾಗರ, ಅದೇ ರೀತಿ ಉತ್ತರ ಅಟ್ಲಾಂಟಿಕ್ ಸಾಗರ, ಅದೇ ರೀತಿ ದಕ್ಷಿಣ ಅಟ್ಲಾಂಟಿಕ್ ಸಾಗರ ಅಂತ ಡಿವೈಡ್ ಮಾಡಿದ್ರು. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಒಟ್ಟಾರೆ ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುವಂತ ಉಷ್ಣ ಸಾಗರಗಳು, ಅದೇ ರೀತಿ ಶೀತ ಸಾಗರ ಪ್ರವಾಹಗಳು ಯಾವ್ದಾಗಿರ್ತಾವಂದ್ರೆ ನೋಡಿ, ಈ ಒಂದು ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುವಂತ ಉಷ್ಣ ಸಾಗರಿಕ ಪ್ರವಾಹ ನೋಡೋದಾದ್ರೆ ಯಾವ್ದಾಗಿರ್ತದಂದ್ರೆ ಕುರೋಶಿವೋ, ಅದೇ ರೀತಿ ಪೂರ್ವ ಆಸ್ಟ್ರೇಲಿಯನ್ ಪ್ರವಾಹ ಪೂ ಆಗಿರ್ತದೆ. ಸೊ ಈ ಒಂದು ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವಂತ ಶೀತ ಪ್ರವಾಹಗಳು ಯಾವ್ದಾಗಿರ್ತಾವಂದ್ರೆ ಓಯೋಶಿವೋ, ಕ್ಯಾಲಿಫೋರ್ನಿಯಾ, ಪೆರು ಅಥವಾ ಅಂಬೋಟ್. ಸೊ ಈ ಮೂರನ್ನು ಸಹ ಏನಾಗಿರ್ತಾವಂದ್ರೆ ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವಂತ ಶೀತ ಸಾಗರಿಕ ಪ್ರವಾಹಗಳು ಆಗಿರ್ತವೆ. ಮತ್ತೆ ಈ ಒಂದು ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುವಂತ ಪ್ರವಾಹಗಳು ಯಾವ್ದಾಗಿರ್ತಾವಂದ್ರೆ ಉಷ್ಣ ಸಾಗರಿಕ ಪ್ರವಾಹಗಳು ಯಾವ್ದಾಗಿರ್ತಾವಂದ್ರೆ ಬಹಳ ಮುಖ್ಯವಾದದ್ದು ಗಲ್ಫ್ ಸ್ಟ್ರೀಮ್ ಪ್ರವಾಹ, ಅದೇ ರೀತಿ ಬ್ರೆಜಿಲ್. ನಂತರ ಈ ಒಂದು ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುವಂತಹ ಶೀತ ಸಾಗರಿಕ ಪ್ರವಾಹಗಳ ಬಗ್ಗೆ ನಾವಿಲ್ಲಿ ನೋಡಿದರೆ ಲ್ಯಾಬ್ರಡಾರ್, ನಾರ್ವೇಜಿಯನ್, ಕ್ಯಾನರಿ, ಪಾಕ್ಲ್ಯಾಂಡ್, ಅದೇ ರೀತಿ ಬೆಂಗುಲ್ವಾ. ಸೊ ಇದೇನಾಗಿರ್ತದೆ ಅಂದ್ರೆ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುವಂತ ಶೀತ ಸಾಗರಿಕ ಪ್ರವಾಹ ಆಗಿರ್ತದೆ. ಮತ್ತೆ ನಮ್ಮ ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವಂತವು ಯಾವ್ದಾಗಿರ್ತವಂದ್ರೆ ಉಷ್ಣ ನೋಡೋದಾದ್ರೆ ಮೊಜಾಂಬಿಕ್, ಮಡಗಾಸ್ಕರ್, ಅಗುಲಾಸ್. ಸೊ ಈ ಮೂರನ್ನು ಸಹ ನಮ್ಮ ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವಂತ ಉಷ್ಣ ಸಾಗರಿಕ ಪ್ರವಾಹಗಳು ಆಗಿರ್ತವೆ. ನಂತರ ಶೀತ ಸಾಗರಿಕ ಪ್ರವಾಹ ಯಾವ್ದಾಗಿರ್ತದಂದ್ರೆ ಪಶ್ಚಿಮ ಆಸ್ಟ್ರೇಲಿಯಾ ಪ್ರವಾಹ. ಸೊ ಇದೇನಾಗಿರ್ತದಂದ್ರೆ ನಮ್ಮ ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವಂತ ಶೀತ ಸಾಗರಿಕ ಪ್ರವಾಹ ಆಗಿರ್ತದೆ.